ಇವತ್ತಿನ ವಿಡಿಯೋದಲ್ಲಿ ನಾನು ಜಾಯಿಕಾಯಿಯಿಂದ ಮುಖದ ಕಾಂತಿ ಯಾವ ರೀತಿ ಹೆಚ್ಚಿಸ್ಕೊಳ್ಬೋದು ಅಂತ ನಾನು ನಿಮಗೆ ಟಿಪ್ಸ್ನ ಕೊಡ್ತೀನಿ. ಅದ್ರ ಜೊತೆಗೆ ನಾನು ಜಾಯಿಕಾಯಿನ ಯಾಕೆ ನಾವು ತಿನ್ನಬೇಕು, ಮಕ್ಕಳಿಗೂ ಕೂಡ ತಿನ್ನೋಕ್ಕೆ ಯಾಕೆ ಕೊಡಬೇಕು ಅಂತಲೂ ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಮಕ್ಕಳಿಗೆ ನಾವು ಯಾಕೆ ಕೊಡಬೇಕು ಅಂತ ಹೇಳ್ತೀನಿ. ಅದರಲ್ಲೂ ಎಳೆ ಮಕ್ಕಳಿಗೆ ನಾವು ಡೈಲಿ ಜಾಯಿಕಾಯಿನ ನಾವು ಹಾಲಲ್ಲಿ ಸವೆದು ನಾವು ತಿನ್ನಿಸ್ಬೇಕು. ಯಾಕೆ ಅಂದರೆ ಮಕ್ಕಳು ಸರಿಯಾಗಿ ನಿದ್ರೆ ಮಾಡ್ತಾ ಇರಲ್ಲ. ಹಾಗಾಗಿ ನಾವು ಇದನ್ನು ತಿನ್ನಿಸೋದ್ರಿಂದ ಅವರಿಗೆ ಚೆನ್ನಾಗಿ ನಿದ್ರೆ ಬರುತ್ತೆ. ತುಂಬ ಚೆನ್ನಾಗಿ ನಿದ್ರೆ ಮಾಡಿದ್ರೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಆಗ್ತಾರೆ. ನಾವು ಹಣ್ಣು, ತರಕಾರಿ, ಸೊಪ್ಪು ಎಲ್ಲ ಮಕ್ಕಳಿಗೆ ತಿನ್ನಿಸ್ತೀವಿ. ಅದ್ರ ಜೊತೆಗೆ ನಾವು ಡ್ರೈ ಫ್ರೂಟ್ಸ್ ಕೂಡ ತಿನ್ನಿಸ್ತೀವಿ. ಈ ಜಾಯಿಕಾಯಿ ಡ್ರೈ ಫ್ರೂಟ್ಸಿಗೆ ಸೇರಿರೋದ್ರಿಂದ ನೀವು ಡೈಲಿ ಇದನ್ನು ಮಕ್ಕಳಿಗೆ ಜಾಯಿಕಾಯಿನ ಸ್ವಲ್ಪ ಪ್ರಮಾಣದಲ್ಲಿ ತಿನ್ನೋಕ್ಕೆ ಕೊಡಬೇಕು ನೀವು. ಇದರಿಂದ ಮಕ್ಕಳ ಡೈಜೆಷನ್ ಕೂಡ ಚೆನ್ನಾಗಿ ಆಗುತ್ತೆ. ಅದ್ರ ಜೊತೆಗೆ ನೀವು ಮಕ್ಕಳಿಗೆ ಕಫ, ಶೀತ, ಜ್ವರ ಇದ್ಯಾವುದಾದ್ರೂ ಬಂದಿದ್ರೂ ಕೂಡ ಈ ಜಾಯಿಕಾಯಿನ ನೀವು ನೀರಲ್ಲಿ ಇಲ್ಲ ಹಾಲಲ್ಲಿ ನೀವು ಸೌದು ಅವರಿಗೆ ತಿನ್ನಿಸ್ಬೋದು. ನಾವು ದಿನನಿತ್ಯದ ಅಡುಗೆಯಲ್ಲೂ ಕೂಡ ಜಾಯಿಕಾಯಿನ ಬಳಸ್ಬೋದು. ಅದರಲ್ಲೂ ಪೊಂಗಲ್ ಮಾಡಬೇಕಾದ್ರೆ ನಾವು ಜಾಯಿಕಾಯಿನ ಬಳಸಬೇಕು. ಅದರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ನಾವು ಆದಷ್ಟು ಸ್ವೀಟ್ ಅಡುಗೆ ಮಾಡಬೇಕಾದ್ರೆ ಜಾಯಿಕಾಯಿನ ಬಳಸಿ ನಾವು ಅಡುಗೆ ಮಾಡಿದ್ರೆ ತುಂಬ ಪರಿಮಳ ಬರುತ್ತೆ. ಜಾಯಿಕಾಯಿಂದ ನಮ್ಮ ಮುಖದ ಮೇಲಿರೋಂಥ ಕಲೆಗಳನ್ನ ನಾವು ಕೂಡ ಕಡಿಮೆ ಮಾಡ್ಕೊಬೋದು. ಅದರಲ್ಲೂ ಕಣ್ಣತ್ರ ಡಾರ್ಕ್ ಸರ್ಕಲ್ ಆಗಿರುತ್ತೆ, ಮುಖದ ಮೇಲೆ ಕಪ್ಪು ಕಪ್ಪು ಚುಕ್ಕಿ ಇರುತ್ತೆ, ಪಿಗ್ಮೆಂಟೇಷನ್ ಆಗಿರುತ್ತೆ, ಕುತ್ತಿಗೆ ಭಾಗದಲ್ಲೂ ಅಷ್ಟೇ ಕಪ್ಪಾಗಿರುತ್ತೆ, ಟ್ಯಾನ್ ಆಗಿ ಕೈ ಮತ್ತು ಕಾಲು ಕೂಡ ಬ್ಲ್ಯಾಕ್ ಆಗಿರುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಕಪ್ಪಿದ್ದೀನಿ, ಸ್ವಲ್ಪ ಕಲ್ಲರ್ ಆಗಬೇಕು ಅಂದ್ರೂ ಈ ಜಾಯಿಕಾಯಿನ ಹಚ್ಬೋದು ಮುಖಕ್ಕೆ. ಯಾವ ರೀತಿ ಹಚ್ಚಬೇಕು, ಯಾವ ಮುಖಕ್ಕೆ ಯಾವ ರೀತಿ ನಾವು ಪ್ಯಾಕ್ನ ಮಾಡ್ಕೊಬೇಕು ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಆಯಿಲ್ ಸ್ಕಿನ್ ಇದೆ ನಂದು ಅನ್ನೋರು ಏನು ಮಾಡಬೇಕು, ನೀರಿಂದ ಇದನ್ನು ಸೌದು ನೀವು ಮುಖಕ್ಕೆ ಹಚ್ಚಬೇಕು. ನೀರು ಮಾತ್ರ ಬಳಸಿ ನೀವು ಅದನ್ನು ಸವಿಬೇಕು. 30ರಿಂದ 40 ವರ್ಷ ದಾಟಿದ ಮೇಲೆ ನಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ಕಾಣಿಸ್ಕೊಳುತ್ತೆ. ಅದ್ರ ಜೊತೆಗೆ ಇಲ್ಲಿ ಜೆಂಟ್ಸ್ಗಿಂತನೂ ಕೂಡ ಲೇಡೀಸಿಗೆ ತುಂಬ ಮುಖದಲ್ಲಿ ಪಿಗ್ಮೆಂಟೇಷನ್ ಆಗುತ್ತೆ. 100ರಲ್ಲಿ 90% ಲೇಡೀಸಿಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಹೆಚ್ಚಿನ ಪ್ರಮಾಣದಲ್ಲಿ ಲೇಡೀಸಿಗೆ ಕಾಣಿಸ್ಕೊಳುತ್ತೆ ಅಂದರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಕೂಡ ಆಗುತ್ತೆ. ಬಿಸಿಲಲ್ಲಿ ತುಂಬ ನಾವು ಓಡಾಡೋದ್ರಿಂದನೂ ಕೂಡ ಪಿಗ್ಮೆಂಟೇಷನ್ ಶುರುವಾಗುತ್ತೆ. ಅದ್ರ ಜೊತೆಗೆ ನೀವು ನೋಡ್ಬೋದು ಕುತ್ತಿಗೆ ಭಾಗದಲ್ಲೂ ಕೂಡ ಕಪ್ಪಾಗಿರುತ್ತೆ. ತುಂಬ ದಪ್ಪ ಇರೋರಿಗೆ ಕುತ್ತಿಗೆ ಭಾಗದಲ್ಲಿ ತುಂಬ ಕಪ್ಪಾಗಿರುತ್ತೆ, ಅದು ಕೂಡ ಪಿಗ್ಮೆಂಟೇಷನ್ಗೆ ಸೇರಿದೆ. ಈಗ ಯಾವ ರೀತಿ ಫೇಸ್ ಮಾಸ್ಕ್ನ ಮಾಡ್ಕೊಬೇಕು ಅಂತ ನಾನು ಹೇಳ್ತೀನಿ. ಈಗ ತುಂಬ ಆಯಿಲ್ ಸ್ಕಿನ್ ಇದೆ ಅನ್ನೋರು ನೀರನ್ನು ಮಾತ್ರ ಬಳಸಿ ನೀವು ಅದನ್ನು ಸವಿಬೇಕು. ಇಲ್ಲ ನಾನು ಡ್ರೈ ಸ್ಕಿನ್ ಇದೆ ಅನ್ನೋರು ಹಾಲಿಂದ ನೀವು ಸೌದು ಮುಖಕ್ಕೆ ಹಚ್ಬೋದು. ನೀವು ಮುಖಕ್ಕೆ ಹಚ್ಚೋಕ್ಕಿಂತ ಮೊದಲು ನೀವು ಯಾವ ರೀತಿ ನಾವು ಜಾಯಿಕಾಯಿಂದ ಫೇಸ್ ಮಾಸ್ಕ್ ಮಾಡ್ಕೊಬೋದು ಅಂತ ಈಗ ತೋರಿಸ್ತೀನಿ. ಈಗ ಆಯಿಲ್ ಸ್ಕಿನ್ ಇದೆ ನಂದು ಅನ್ನೋರು ನೀವು ನೀರಲ್ಲಿ ಅದನ್ನು ಸೌದು ಮುಖಕ್ಕೆ ಹಚ್ಬೋದು. ಇಲ್ಲ ನಂದು ಡ್ರೈ ಸ್ಕಿನ್ ಇದೆ ಅನ್ನೋರು ನೀವು ಹಾಲಲ್ಲಿ ಸೌದು ಅದನ್ನು ಮುಖಕ್ಕೆ ಹಚ್ಬೋದು. ಜಾಯಿಕಾಯಿನ ಮುಖಕ್ಕೆ ಹಚ್ತೀನಿ ಅಂದಾಗ ನೀವು ಮುಖನ ಬರೀ ನೀರಲ್ಲಿ ನೀವು ತೊಳಿಬೇಕು. ಸೋಪನ್ನು ಯೂಸ್ ಮಾಡಬಾರ್ದು, ಫೇಸ್ ವಾಶನ್ನು ಕೂಡ ನೀವು ಯೂಸ್ ಮಾಡಬಾರ್ದು. ಬರೀ ನೀವು ನೀರಲ್ಲಿ ಮುಖನ ತೊಳೆದು ನೀವು ಜಾಯಿಕಾಯಿನ ನೀವು ಸೌದಿರೋದನ್ನ ನೀವು ಮುಖಕ್ಕೆ ಹಚ್ಚಬೇಕು. ಎಲ್ಲಿ ಜಾಸ್ತಿ ಕಲೆ ಇದೆ ಅಲ್ಲಿ ಸ್ವಲ್ಪ ದಪ್ಪ ಹಚ್ಚಿ, ಸ್ವಲ್ಪ ಕಲೆ ಇದೆ ಅನ್ನೋ ಕಡೆ ನೀವು ತೆಳುಗೆ ಹಚ್ಬೋದು. ಯಾಕೆ ಸೋಪ್ ಬಳಸಬಾರ್ದು, ಯಾಕೆ ಫೇಸ್ ವಾಶ್ ಬಳಸಬಾರ್ದು ಅಂದರೆ ಇದರಿಂದ ನೀವು ಮುಖನ ತೊಳೆದು ನೀವು ಜಾಯಿಕಾಯಿನ ಮುಖಕ್ಕೆ ಹಚ್ಚೋದ್ರಿಂದ ಮುಖ ಸ್ವಲ್ಪ ಉರಿ ಬರುತ್ತೆ. ನಿಮಗೆ ಉರಿ ಅನಿಸುತ್ತೆ, ಹಚ್ಚಿದಾಗ ಒಂದು 5 ನಿಮಿಷ ನಿಮಗೆ ಉರಿ ಅನಿಸುತ್ತೆ. ಹಾಗಾಗಿ ನೀವು ಸೋಪನ್ನ ಬಳಸಬೇಡಿ. ನೀವು ಬರೀ ನೀರಲ್ಲಿ ತಣ್ಣೀರಲ್ಲಿ ಮುಖ ತೊಳೆದು ನೀವು ಇದನ್ನು ಅಪ್ಲೈ ಮಾಡಿದ್ರೆ ಸಾಕು. ಮುಖಕ್ಕೆ ನೀವು ಹಚ್ಚಿ ಫ್ರ್ಯಾಕ್ಷನ್ ಆಫ್ ಸೆಕೆಂಡಿಗೆ ನಿಮಗೆ ಅದು ಡ್ರೈ ಆಗುತ್ತೆ. ಆದರೆ ನೀವು 5ರಿಂದ 10 ನಿಮಿಷ ಅದನ್ನು ಮುಖದ ಮೇಲೆ ಬಿಟ್ಟು ನೀವು ಅದನ್ನು ತಣ್ಣೀರಲ್ಲಿ ತೊಳಿಬೋದು ಮುಖನ. ಡೈಲಿ ನನಗೆ ಸೌದಿ ಮುಖಕ್ಕೆ ಹಚ್ಚೋಕ್ಕಾಗಲ್ಲ ಅನ್ನೋರು ಏನು ಮಾಡಬೇಕು, ಒಂದು ಜಾಯಿಕಾಯಿನ ಸೌದು ನೀವು ಬೌಲಿಗೆ ಹಾಕಿ ಇಟ್ಕೊಳ್ಬೋದು. ಡೈಲಿ ನೀವು ಹಚ್ಬೋದು. ಒಂದು ಜಾಯಿಕಾಯಿ ನಾನು ಡೈಲಿ ಯೂಸ್ ಮಾಡ್ತೀನಿ ಅನ್ನೋದಾದರೆ ಅದು ನಿಮಗೆ 10 ಡೇಸ್ ಬರುತ್ತೆ, ಇಲ್ಲ 15 ಡೇಸ್ ಬರುತ್ತೆ ಒಂದು ಕಾಯಿ ನಿಮಗೆ. ನೀರಲ್ಲಿ ನೀವು ಸೌದಿದ್ರೆ ಮಾತ್ರ ನೀವು ಫ್ರಿಜ್ಜನ್ನು ಯೂಸ್ ಮಾಡೋದು ಬೇಡ. ನೀವು ಹೊರಗಡೆನೇ ಇಟ್ಟು ನೀವು ಮುಖಕ್ಕೆ ಹಚ್ಬೋದು. ಹಾಲಿಂದ ನೀವು ಅದನ್ನು ಸೌದಿದ್ರೆ ನೀವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ.
ಜಾಯಿಕಾಯಿನ ನೀವು ಮಾರ್ಕೆಟಲ್ಲಿ ತೊಗೊಳೋದಾದರೆ ಒಂದು ಜಾಯಿಕಾಯಿಗೆ 10 ರೂಪೀಸ್ ಇರುತ್ತೆ. ಈ ಒಂದು ಮುಖದಲ್ಲಿ ಕಲೆ ಇರೋರು ಮಾತ್ರ ಇದನ್ನು ಹಚ್ಚಬೇಕು ಅಂತ ಇಲ್ಲ. ನಮಗೆ ಕಲೆ ಇಲ್ಲ ಮುಖದಲ್ಲಿ, ಕಲ್ಲರ್ ಕೂಡ ಇದ್ದೀವಿ ಅನ್ನೋರು ಕೂಡ ಇದನ್ನು ಬಳಸ್ಬೋದು. ಇದು ಒಂಥರ ಫೇಸ್ನ ಕ್ಲೀನ್ ಮಾಡುತ್ತೆ. ಹಾಗಾಗಿ ನೀವು ಯಾರು ಬೇಕಾದರೂ ಇದನ್ನು ಮುಖಕ್ಕೆ, ಕೈಗೆ ಮತ್ತು ಕುತ್ತಿಗೆ ಭಾಗಕ್ಕೆ ನೀವು ಹಚ್ಬೋದು. ಇದರಿಂದ ನಿಮಗೆ ತುಂಬ ಕಡಿಮೆ ಆಗುತ್ತೆ ಕಲೆ ಅನ್ಬೋದು. ನೀವು ಯಾವುದೇ ಫೇಸ್ ಮಾಸ್ಕ್ ಆಗಿರ್ಬೋದು, ನೀವು 30 ಡೇಸು ನೀವು ಅದನ್ನು ಹಚ್ಚಬೇಕು ಮುಖಕ್ಕೆ. 30 ಡೇಸ್ ಆದಮೇಲೆ ನಿಮಗೆ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ನಾನು ಹೇಳಿದ್ದೀನಿ ವಿಡಿಯೋದಲ್ಲಿ, ಆಯಿಲ್ ಸ್ಕಿನ್ ಇದೆ ಅನ್ನೋರು ನೀರಲ್ಲಿ ಇದನ್ನು ಸವದು ಹಚ್ಚಬೇಕು. ಡ್ರೈ ಸ್ಕಿನ್ ಇರೋರು ಇದನ್ನು ಹಾಲಲ್ಲಿ ಸವದು ಹಚ್ಚಬೇಕು. ನೀವು ನೋಡಿ, ಈಗ ಆಯಿಲ್ ಸ್ಕಿನ್ ಇದ್ದು ಹಾಲಲ್ಲಿ ನಾನು ಹಚ್ತೀನಿ ಅನ್ನೋದಾದರೆ ನೀವು ಹಚ್ಬೋದು. 1-2 ದಿನ ಹಚ್ಚಿ ನೋಡಿ, ಯಾವುದೇ ರೀತಿ ಪಿಂಪಲ್ ಆಗಿಲ್ಲ, ಯಾವುದೇ ರೀತಿ ಗುಳ್ಳೆ ಆಗಿಲ್ಲ ಅಂದರೆ ನೀವು ಹಾಲಿನಲ್ಲಿ ನೀವು ಅದನ್ನು ಹಚ್ಬೋದು ಮುಖಕ್ಕೆ. ಕಣ್ಣತ್ರ ಡಾರ್ಕ್ ಸರ್ಕಲ್ಲು, ಪಿಗ್ಮೆಂಟೇಷನ್ನು, ಕಪ್ಪು ಕಲೆ, ಸ್ವಲ್ಪ ಕಪ್ಪಗಿದ್ದೀನಿ ನಾನು ಅನ್ನೋರು ಇದನ್ನು 30 ದಿನ ಬಳಸಿ ಯಾವ ರೀತಿ ರಿಸಲ್ಟ್ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ.